ವೆಲ್ಕಮ್ ಟು ಮೈ ಚಾನಲ್ ಶ್ಯಾನಾಸ್ ವ್ಲಾಗ್. ಐ ನೋ ತುಂಬಾ ದಿನದಿಂದ ಗ್ಯಾಪ್ ಆಗಿತ್ತು. ಆ ಗ್ಯಾಪ್ ನ ಫುಲ್ಫಿಲ್ ಮಾಡಕ್ ನಾನು ಇವಾಗ ಬಂದಿರೋದು. ಇವತ್ತಿಂದ ಕಂಟಿನ್ಯೂಸ್ ಆಗಿ ಬ್ಲಾಗ್ ಬರುತ್ತೆ. ಸೊ ಐ ಆಮ್ ಸಾರಿ ಫಾರ್ ದಟ್ ಗ್ಯಾಪ್. ಅಂಡ್ ಇವತ್ತು ಈದ್ ಇರೋ ಕಾರಣದಿಂದ ಈದಲ್ಲಿ ನಾವ್ ಏನೇನ್ ಮಾಡ್ತೀವಿ ಅಂಡ್ ಏನೇನ್ ರಿಚುವಲ್ಸ್ ಇದೆ ಅದೆಲ್ಲ ಈ ವಿಡಿಯೋಲಿ ಇದೆ. ಸೊ ವಾಚ್ ಟಿಲ್ ಎಂಡ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಫಾಲೋ ಫಾರ್ ಮೋರ್ ಕಂಟೆಂಟ್ ಲೈಕ್ ದಿಸ್. ಸೊ ಗೈಸ್, ನಾನು ರೆಡಿ ಆಗಿದ್ದೀನಿ ಇವಾಗ. ನನ್ನ ಈದ್ ಲುಕ್ ಇದು. तो गाइस, अब हमारा अब्बा नमाज को जा रही है. ಸೊ ಗೈಸ್, ದಿಸ್ ಈಸ್ ಮೈ ಈದ್ ಲುಕ್ ಅಂಡ್ ನಾನು ರೆಡಿ ಆಗಿದ್ದೀನಿ. ಅಂಡ್ ನಮ್ಮಮ್ಮ ಏನ್ ಮಾಡ್ತಿದ್ದಾರೆ ಇವಾಗ ನೋಡೋಣ. ಸೊ ಗೈಸ್, ಇಲ್ಲಿ ನಮ್ಮಮ್ಮ ಲಾಸ್ಟ್ ಇದು ಇವತ್ತು ಈದ್ ಅಲ್ವಾ, ಸೊ ಅದಕ್ಕೆ ಇದು ಉಪವಾಸ ಓಪನ್ ಮಾಡ್ತಾ ಇದ್ದಾರೆ. ಇದು ಶೀರ್ ಖುರ್ಮಾ, ಇದು ಶಾವಿಗೆ ಪಾಯಸ ಅಂತಾರಲ್ಲ, ಸೊ ಅದೇ. ಸೊ ಗೈಸ್, ಇವಾಗ ನಮ್ಮ ಮನೆಗೆ ರಿಲೇಟಿವ್ಸ್ ಎಲ್ಲ ಬರ್ತಾರೆ ಅಲ್ವಾ, ಸೊ ಅವ್ರಿಗೆ ಕೂತ್ಕೊಳ್ಳೋಕೆ ಇಲ್ಲಿ ಚೇರ್ಸ್ ಅರೇಂಜ್ ಮಾಡಿದ್ದೀನಿ. ಅಂಡ್ ದಿಸ್ ಈಸ್ ಹೌ ಐ ಪ್ರಿಪೇರ್ಡ್. ಅಂಡ್ ನಮ್ಮಮ್ಮ ಏನ್ ಮಾಡ್ತಾ ಇದಾರೆ ಕೇಳೋಣ ಬನ್ನಿ. ಅಮ್ಮ, ಏನ್ ಮಾಡ್ತಿದ್ದೀರಾ? ಚಪಾತಿ ಮಾಡ್ತಾ ಇದ್ದೀನಿ. ಏನಕ್ಕೆ? ನಾಷ್ಟಕ್ಕೆ. ಚಪಾತಿ ಜೊತೆ ಮಟನ್ ಫ್ರೈ. ಮಟನ್ ಫ್ರೈನಾ? ಅಂಡ್ ಇದಕ್ಕೆ ಈದ್ ಸ್ಪೆಷಲ್ಗೆ ಏನೇನ್ ಸ್ವೀಟ್ಸ್ ಮಾಡಿದೀರಾ? ಇದಕ್ಕೆ ಪಾಲುದ ಮಾಡಿದೀನಿ. ಎಲ್ಲಿ ತೋರಿಸಿ. ಪಾಲುದ, ಜಾಮೂನು ಅಂಡ್ ಇದು ಸೊ ಗೈಸ್, ಇವಾಗ ಏನು ಅಂದ್ರೆ ನಮ್ಮ ಮಂದಿ ಬಿರಿಯಾನಿ ಡ್ಯೂಟಿ ಅಂಡ್ ನಂದು ಕಬಾಬ್ ಡ್ಯೂಟಿ. ಸೊ ಬನ್ನಿ ಕಬಾಬ್ ಮಾಡೋಣ ಇವಾಗ. ಟೇಕಿಂಗ್ ಚಿಕನ್ ಹೇರ್ ಇದರಲ್ಲಿ ಮಾಡ್ಬೇಕು. ಗೈಸ್, ಕಬಾಬ್ದು ಮ್ಯಾರಿನೇಷನ್ ಆಗಿದೆ, ಸೊ ತೋರಿಸ್ತೀನಿ ಬನ್ನಿ. ಇದನ್ನ ಇನ್ನೊಂದು 10 ಮಿನಿಟ್ಸ್ ಬಿಟ್ರೆ ಇದು ಫುಲ್ಲಿ ರೆಡಿ ಆಗುತ್ತೆ. ಸೊ ಬಿರಿಯಾನಿನೂ ಇಲ್ಲಿ ರೆಡಿ ಆಗಿದೆ. ಸೊ ಇವಾಗ ಸ್ವೀಟ್ಸು, ಬಿರಿಯಾನಿ, ಕಬಾಬ್ ಎಲ್ಲ ರೆಡಿ ಆಗಿದೆ. ಮಧ್ಯಾಹ್ನ ಅಷ್ಟೇ. ಇಲ್ಲಿ ನಮ್ಮಮ್ಮ ಹೇಗೆ ಕೂತಿದ್ದಾರೆ. ಹೋಗ ನನ್ನ ಅಪ್ಪ ಅಂತೂ ಮಲ್ಕೊಂಡೇ ಬಿಟ್ಟಿದ್ದಾರೆ. ಯಾಕೋ ನಮ್ಮ ಇನ್ನೂ ತುಂಬಾ ಸ್ಯಾಡ್ ಅನಿಸ್ತಾ ಇದೆ, ಯಾಕೆ ಗೊತ್ತಿಲ್ಲ. ಫುಲ್ ಹೆವಿ ಬಿಸಿಲಲ್ಲಿ ಮೇಕಪ್ ಹಾಕೊಂಡು ರೆಡಿ ಆಗೋದಂದ್ರೆ ತುಂಬ ಹೆವಿ ಇದೆ. ಬಟ್ ಇದು ಕಾಟನ್ ಇರೋದ್ರಿಂದ ಸ್ವಲ್ಪ ನನಗೆ ಅಷ್ಟೇನು ಅನಿಸ್ತಿಲ್ಲ. ಸೊ ಕಬಾಬ್ ಫ್ರೈ ಮಾಡ್ಬಿಟ್ಟು ಸಿಗೋಣ. ಓಕೆನಾ? ಇವಾಗ ಚಿಕನ್ ಮ್ಯಾರಿನೇಷನ್ ಆಗಿದೆ. ಸೊ ಇವಾಗ ಫ್ರೈ ಮಾಡೋ ಟೈಮ್. ಆ್ಯಂಡ್ ಇವಾಗ ಫ್ರೈ ಮಾಡೋಣ ಬನ್ನಿ. ಫ್ರೈ ಮಾಡ್ಬಿಟ್ಟು ಸಿಗ್ತೀನಿ. ಓಕೆನಾ? ಪ್ರಿಪ್ರೇಷನ್ ಆಗಿದೆ. ಬಿರಿಯಾನಿಗೆ ಅವೆಲ್ಲ ಪ್ರಿಪ್ರೇಷನ್ ಆಗಿದೆ. ಸೊ ಇವಾಗ ನನ್ನ ಫ್ರೆಂಡ್ಸ್ ಮತ್ತೆ ನಮ್ಮಮ್ಮನ ಫ್ರೆಂಡ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಬೋಣ. ಸೊ ಅವ್ರಿಗೆ ಇವತ್ತು ದಾವತ್ತು. ಸೊ ಅದ್ ಹೇಗೆ ಅಂದ್ರೆ, ನಮ್ಮ ಹಬ್ಬದ ದಿನ ನಾವು ಅಡಿಗೆನ ಅವ್ರಿಗೆ ಇದು ಮಾಡ್ತೀವಿ, ಅವರು ಅವ್ರ ಹಬ್ಬದ ದಿನ ನಮಗ್ ಕಳಿಸ್ಕೊಡ್ತಾರೆ ಹಾಗೆ. ಸೊ ಆ ರೀತಿ. ಬಟ್ ಅವರೆಲ್ಲ ನಾನ್ ಮುಸ್ಲಿಮ್ಸ್, ಗೊತ್ತಾ? ಅದೊಂದು ಸ್ಪೆಷಾಲಿಟಿ. ಅವ್ರು ಸ್ಪೆಷಲ್ ಮಾಡಿದಾಗ ನಮಗ್ ಸಿಗುತ್ತೆ, ನಾವು ಸ್ಪೆಷಲ್ ಮಾಡಿದಾಗ ಅವ್ರಿಗೆ ಅಷ್ಟೇ. ಸೊ ಬನ್ನಿ ಹೋಗ್ಬಿಟ್ಟು. ನಾವು ಹೋಗಿದ್ವಲ್ಲ, ಅಲ್ಲಿ ವಿ ರಿಸೀವ್ಡ್ ಈದಿ ಆಲ್ಸೋ. ಅಂಡ್ ಅವರು ನಾನ್ ಮುಸ್ಲಿಮ್ಸ್, ಅವರು ಈದಿ ಕೊಡ್ತಾರಲ್ಲ, ಸೊ ಇಟ್ಸ್ ಸ್ಪೆಷಲ್. ಅಂಡ್ ಇವತ್ತಿಗೆ ಈ ಬ್ಲಾಗ್ನ ಇದಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.